ಎಣ್ಣೆ ಹೊಡೆದು ಡಿಜೆ ಹಾಕಿ ಮಸೀದಿ ಚರ್ಚ್ ಎದುರು ನೃತ್ಯ. ಆರ್ಎಸ್ಎಸ್ ಬಗ್ಗೆ ಬಿಕೆ ಹರಿಪ್ರಸಾದ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಣ್ಣೆ ಹೊಡೆದು ಡಿಜೆ ಹಾಕೊಂಡು ಮಸೀದಿ ಚರ್ಚ್ ಮುಂಭಾಗದಲ್ಲಿ ನೃತ್ಯ ಮಾಡ್ತಾರೆ ಅಂತ ಆರ್ಎಸ್ಎಸ್ ಬಗ್ಗೆ ಬಿಕೆ ಹರಿಪ್ರಸಾದ್ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಯಾವ ಸಾಂಸ್ಕೃತಿಕ ಚಟುವಟಿಕೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವರು ಮಾಡೋದಕ್ಕೆ ಹೊರಟಿರೋದೇನು? ಇದ್ಯಾವ ದೇಶಭಕ್ತಿ? ದೇಶಭಕ್ತಿ ಅಂದ್ರೆ ಏನು? ತ್ರಿವರ್ಣ ಧ್ವಜ, ರಾಷ್ಟ್ರಗೀತೆ, ಸಂವಿಧಾನಕ್ಕೆ ಕೊಡಬೇಕು. ಆದರೆ ಇದಕ್ಕೆ ಯಾವತ್ತೂ ಆರ್ಎಸ್ಎಸ್ ಗೌರವ ನೀಡಿಲ್ಲ. ದ್ವೇಷದ ಮೂಲಕ ಪರೋಕ್ಷವಾಗಿ ಅಧಿಕಾರಕ್ಕೆ ಬಂದಿದ್ದಾರೆ. ನೆಹರು ಲಿಬರಲ್ ವ್ಯಕ್ತಿ, ಅದಕ್ಕೆ ಬ್ಯಾನ್ ಮಾಡಲಿಲ್ಲ. ಪ್ರತಿ ಬಾರಿ ಆರ್ಎಸ್ಎಸ್ ಬ್ಯಾನ್ ಆದಾಗಲೂ ಕ್ಷಮೆ ಕೋರಿ ತೆಗೆಸ್ಕೊಂಡಿದ್ದಾರೆ ಅಂತ ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ಸಾರ್ವಜನಿಕ ವಲಯದಲ್ಲಿರುವವರ ನಾಲಿಗೆ ಹಿಡಿತದಲ್ಲಿರಬೇಕಾಗತ್ತೆ. ಆದರೆ ಬಿಕೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ಗಳು ವಿವಾದವನ್ನ ಸೃಷ್ಟಿ ಮಾಡಿದೆ. ಇವರು ನೋಂದಣಿಯಾಗಿಲ್ಲ, ಹಣ ಎಲ್ಲಿಂದ ಬಂತು? ಗುರುದಕ್ಷಿಣೆ ಹೆಸರಿನಲ್ಲಿ ಕೋಟ್ಯಾಂತರ ಪಡ್ಕೊಳ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಇವರಿಗೆ ಹಣ ಎಲ್ಲಿಂದ ಬರ್ತಾ ಇದೆ? ಗುರುದಕ್ಷಿಣೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಪಡ್ಕೊಳ್ತಾ ಇದ್ದಾರೆ. ಕಪ್ಪು ಹಣ ಇಲ್ಲೇ ಇದೆ. ಈ ಹಣ ಏನಕ್ಕೆ ಬಳಕೆಯಾಗ್ತಾ ಇದೆ? 100 ಕೋಟಿ ಮೌಲ್ಯದ ಆರ್ಎಸ್ಎಸ್ ಕಚೇರಿಯನ್ನ ನಿರ್ಮಿಸಿದ್ದಾರೆ. ಇದಕ್ಕೆ ಹಣ ಎಲ್ಲಿಂದ ಬರ್ತಾ ಇದೆ ಅಂತ ಹರಿಪ್ರಸಾದ್ ಪ್ರಶ್ನೆ ಮಾಡಿದ್ರು. ಆರ್ಎಸ್ಎಸ್ ತಪ್ಪು ಮಾಡಿದ್ರೆ ಯಾರು ಹೊಣೆ? ಆರ್ಎಸ್ಎಸ್ ವಿರುದ್ಧ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಕೂಡ ಎಷ್ಟೋ ವರ್ಷಗಳವರೆಗೂ ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ, ಹಾಗಂದ್ರೆ ಕಾಂಗ್ರೆಸ್ ದುಡ್ಡೆಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ ಹರಿಪ್ರಸಾದ್ ಅವರೇ? ಅವರು ಇಲ್ಲಿ ತನಕ ಯಾರಾದರೂ ಪ್ರವಚನ ಮಾಡಿದ್ ಕೇಳಿದಿರಾ? ಈ ಒಂದು ಸ್ವಯಂ ಸೇವಕರಿಗೆ ನೀವು ದೇವಸ್ಥಾನಕ್ಕೆ ಹೋಗಿ ಭಕ್ತಿ ಭಾವನೆಯನ್ನ ಬೆಳೆಸ್ಕೊಳ್ಳಿ ಅಂತ ಎಲ್ಲೂ ಇಲ್ಲ. ಮಠಗಳಿಗೆ ಹೋಗಿ ಪ್ರವಚನವನ್ನ ಕೇಳಿ ಅಂತ ಏನಾದ್ರು ಹೇಳಿದಾರ? ಅದೂ ಇಲ್ಲ. ಇವ್ರು ಹೇಳ್ಕೊಟ್ಟಿರೋದು ಏನು ಅಂದ್ರೆ, ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ ಡಿಜೆ ತೆಗೆದುಕೊಂಡ್ಬಂದು ಎಣ್ಣೆ ಹಾಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡು, ಚರ್ಚ್ ಮುಂದೆ ಡ್ಯಾನ್ಸ್ ಆಡು ಅನ್ನೋದು ಹೇಳ್ಕೊಂಡಿದ್ದಾರೆ. ಇದು ಧರ್ಮ ಅಲ್ಲ. ಆದ್ರಿಂದ ಇವರು ಎಲ್ಲೋದ್ರೂ ಸಹ ಪ್ರಚೋದನಕಾರಿ ಕೆಲಸಗಳು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇರ್ತಕ್ಕಂಥದ್ದು ನೋಡಿದೀವಿ. ಯಾಕಂದ್ರೆ ದೇಶಭಕ್ತಿ ಅಂದ್ರೆ ಏನು? ಈ ಕಾಲಘಟ್ಟದಲ್ಲಿ ದೇಶಭಕ್ತಿ ಅಂದ್ರೆ ಯಾರು ಸಂವಿಧಾನಕ್ಕೆ ಗೌರವ ಕೊಡ್ತಾರೆ, ಯಾರು ತ್ರಿವರ್ಣ ಧ್ವಜಕ್ಕೆ ಗೌರವ ಸಲ್ಲಿಸ್ತಾರೆ, ಯಾರು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸ್ತಾರೆ, ಅವರು ದೇಶಭಕ್ತರು ಅಂತ ಆಗುತ್ತೆ. ಅವ್ರದ್ದು ಹಣದ ಕಲೆಕ್ಷನ್ ಹೆಂಗೆ ಅಂದ್ರೆ ಇದಾಗತ್ತೆ ನೋಡಿ, ವಿಜಯದಶಮಿ ಆಗ ಗುರು ಪೂಜೆ, ಗುರು ದಕ್ಷಿಣೆ ಅಂತ ಹೇಳಿ ಎಲ್ಲರೂ ಕವರಲ್ಲಿ ಹಾಕೊಡೋದು. ಅದರಲ್ಲಿ ಕೊಟ್ಟವನಿಗೆ ಮತ್ತೆ 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ. 100 ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಲೆಕ್ಕ ಯಾರಿಗಾದ್ರೂ ಕೊಟ್ಟಿದಾರ? ಬ್ಲ್ಯಾಕ್ ಮನಿ ಇರೋದು ಅಲ್ಲೇ. ಅದನ್ನ ಯಾವತ್ತಾದ್ರೂ ಇಡಿ, IT, CBI ರೇಡ್ ಮಾಡಿದ್ಯಾ? ಈ ಹಣ ಯಾರಕ್ಕೋಸ್ಕರ ಉಪಯೋಗ ಆಗ್ತಾ ಇದೆ? ಅವರ ಸಂಘಟನೆ ಜಂಡೇಲ್ ವಾಲ್ನಲ್ಲಿ ನೋಡಿ, ಅದು 700 ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಈ ಹಣ ಎಲ್ಲ ಎಲ್ಲಿಂದ ಬಂತು? ಆದ್ರಿಂದ ಇವ್ರು ಮಾಡ್ತಕ್ಕಂಥ ಕೆಲಸ ನೋಡಿದಾಗ ಇವರು, ನಾನು ಹೇಳಬೇಕಾದ್ರೆ ಒಂದೇ ವರ್ಡ್, ಕಾನೂನು ಬಾಹಿರವಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಅವ್ರದ್ದು ಹಣದ ಕಲೆಕ್ಷನ್ ಹೆಂಗೆ ಅಂದ್ರೆ, ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂತೋಷ್, ಆರ್ಎಸ್ಎಸ್ ವಿಚಾರವಾಗಿ ಸಾಕಷ್ಟು ಸಂಘರ್ಷ ನಡೀತಾ ಇದೆ. ಅದರಲ್ಲೂ ಬಿಕೆ ಹರಿಪ್ರಸಾದ್ ಹಿರಿಯ ನಾಯಕರು ನಾಲ್ಗೆಯನ್ನ ಹರಿಬಿಟ್ಟು ವಿವಾದಾತ್ಮಕ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಗಣೇಶನ ಮುಂದೆ, ಮಾರಮ್ಮನ ಮುಂದೆ, ಅಣ್ಣಮ್ಮನ ಮುಂದೆ, ಚರ್ಚು, ಮಸೀದಿ ಮುಂದೆ ಎಣ್ಣೆ ಹಾಕೊಂಡು ಕುಣಿತಾರೆ ಅಂತ ಅಂದ್ರೆ ಏನ್ ಅರ್ಥ ಅದಕ್ಕೆ? ಸಿಂಧೂರ, ಪ್ರಮುಖವಾಗಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ಆರ್ಎಸ್ಎಸ್ ನಿಷೇಧ ಹಾಗೂ ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಚಟುವಟಿಕೆಗಳನ್ನ ನಡೆಸಬಾರದು ಅನ್ನೋದ್ರ ಬಗ್ಗೆ ನಾನಾ ರೀತಿಯ ಹೇಳಿಕೆಗಳನ್ನ ಇದೀಗ ರಾಜಕೀಯ ವಲಯದ ನಾಯಕರುಗಳು ಕೊಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಈಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಅಂತ ಹೇಳಿದ್ರೆ ಇದನ್ನ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಇದು ಅವರಿಗೆ ಅನ್ನಿಸಿದಂತಹ ಹೇಳಿಕೆಗಳನ್ನ ಹರಿಪ್ರಸಾದ್ ಅವರು ಕೊಟ್ಟಿರುವಂತದ್ದು. ಅದು ಇವತ್ತು ಮೊದಲಲ್ಲ, ಈ ಹಿಂದಿನಿಂದಲೂ ಕೂಡ ಹಲವು ಬಾರಿ ಈ ರೀತಿಯಾದಂತಹ ಹೇಳಿಕೆ ಕೊಡ್ತಾ ಇದ್ದಾರೆ. ಆದ್ರೆ 2 ವಿಚಾರಗಳನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ಸಿಂಧೂರ. ಯಾಕಂತ ಹೇಳಿದ್ರೆ ಆರ್ಎಸ್ಎಸ್ ತೆಗೆದುಕೊಳ್ಳುವಂತಹ ನಿರ್ಧಾರಗಳೇನಿರುತ್ತೆ ಅದು ಕೂಡ, ಜೊತೆಗೆ ಆರ್ಎಸ್ಎಸ್ ಹೆಸರಿನಲ್ಲಿ ಆಗುವಂತಹ ಹಣ ಬಳಕೆಗಳೇನಿದೆ ಅದೆಲ್ಲವೂ ಕೂಡ ಯಾವ ರೂಪದಲ್ಲಿ ಬಳಕೆ ಆಗ್ತದೆ. ಅವರಿಗೆ ಯಾವುದೇ ರೀತಿಯಾದಂತಹ ಸ್ವಂತ ಒಂದು ರಿಜಿಸ್ಟ್ರೇಷನ್ ಸಂಸ್ಥೆಗಳೇ ಇಲ್ಲ. ಆದ್ರೆ ದೊಡ್ಡ ಮಟ್ಟದ 100 ಕೋಟಿ ವೆಚ್ಚದ ದೊಡ್ಡ ಮಹಲ್ ಮಾದರಿಯಾದಂತಹ ಕಚೇರಿಯನ್ನ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯವಾಗಿದ್ರು ಹೇಗೆ? ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಪ್ರಶ್ನೆಯನ್ನ ಬಿಜೆಪಿ ನಾಯಕರುಗಳಿಗೆ ಕೇಳಿರುವಂತ ಗಮನಿಸಬೇಕಾಗತ್ತೆ. ಇನ್ನು ಉಳಿದಂತೆ ಡಿಜೆ ಜೊತೆಗೆ ಡ್ರಿಂಕ್ಸ್ ಅನ್ನ ಮಾಡಿಕೊಂಡು ಬಹುತೇಕ ಗಣೇಶ ಹಾಗೂ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬಿಂಬಿಸಿಕೊಂಡು ಡ್ಯಾನ್ಸ್ ಡಿಜೆ ಮಾಡುವಂತಹ ಕಾರ್ಯಕರ್ತರುಗಳು ಇದನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳ್ತೀರಿ, ಇದನ್ನ ದೇಶಭಕ್ತಿ ಅಂತ ಹೇಳ್ತೀರಿ. ಇದು ದೇಶಭಕ್ತಿನ?
ಈ ರೀತಿಯಾದಂತಹ ಪ್ರಶ್ನೆ ಎತ್ತುವ ಮೂಲಕವಾಗಿ ಹರಿಪ್ರಸಾದ್ ಮತ್ತಷ್ಟು ಪ್ರಶ್ನೆಗಳನ್ನ ಬಿಜೆಪಿಗೆ ಹಾಗೂ RSS ನ ಕೆಲವೊಂದಿಷ್ಟು ಕಾರ್ಯಕರ್ತರಿಗೆ ಕೇಳದಂತೆ ಈಗ ಭಾಸವಾಗ್ತಿದೆ. ಆದ್ರೆ ಇದು ಒಂದು ಕಡೆ ಆದ್ರೆ ಇನ್ನು ಸೇವಾದಳ ಇರ್ಬೋದು, ಹಾಗೆ ಹಲವು ಪ್ರಕ್ರಿಯೆ ಸಂಸ್ಥೆಗಳೇನಿದೆ ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಅಡಿಯಲ್ಲಿ ಬರುತ್ತೆ. ಆದ್ರೆ ಉಳಿದಂತೆ ಬರುವಂತಹ ಎಲ್ಲವೂ ಕೂಡ ಸಂಘ ಸಂಸ್ಥೆಗಳೇನಿದೆ, ಬಿಜೆಪಿ ಅಡಿಯಲ್ಲಿ ಬರುವಂತಹ RSS ಇರ್ಬೋದು, ಬೇರೆ ಎಲ್ಲ ಸಂಘ ಸಂಸ್ಥೆಗಳಿದೆ, ಅದು ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ, ADP ಅದು ಕೂಡ. ಆದ್ರೆ ಇದೆಲ್ಲವೂ ಕೂಡ ಹೇಗೆ ಕಾರ್ಯನಿರ್ವಹಿಸ್ತವೆ, ಹೇಗೆ ಹಣವನ್ನ ಬೇರೆಯವರಿಂದ ಜೊತೆಗೆ ಎಲ್ಲ ಕಲೆಕ್ಟ್ ಮಾಡುತ್ತೆ, ಇದಕ್ಕೆ ಪೂರಕವಾದಂತಹ ಉತ್ತರಗಳಿದೆಯಾ, ಇದೆಲ್ಲದರ ಬಗ್ಗೆ ಕೂಡ ಉತ್ತರವನ್ನ ಕೊಡ್ಬೇಕು ಅನ್ನೋಂಥದ್ದನ್ನು ಕೂಡ ಹೇಳ್ತಾ ಇರುವಂತದ್ದು. ಈ ಹಿಂದೆ ಕೂಡ RSS ಅನ್ನ ಬ್ಯಾನ್ ಮಾಡಿದಂತಹ ನೆಹರು ಅವರು ಮತ್ತೆ ಕ್ಷಮೆಯನ್ನ ಕೇಳಿದಂತೂ ಕೂಡ ಉದಾಹರಣೆಗಳಿದೆ. ಸಂವಿಧಾನ ಅನ್ನುವಂಥದ್ದನ್ನ ಹೇಳ್ತಾರೆ ಬಿಜೆಪಿ ಮತ್ತು RSS ಅವರು. RSS ಗೆ ಯಾವ ರೀತಿಯಾದಂತಹ ಸಂವಿಧಾನ ಇದೆ, ಸಂವಿಧಾನಕ್ಕೆ ಗೌರವವನ್ನು ಕೊಡ್ಬೇಕು ಅಂತಂದ್ರೆ RSS ಗೆ ವಿಶೇಷವಾದಂತಹ ಧ್ವಜ ಯಾಕೆ ಬೇಕು, ಅದು ಸಂವಿಧಾನವಾ? ಸಂವಿಧಾನ ಅಂತ ಹೇಳಿದ್ರೆ ಭಾರತದ ರಾಷ್ಟ್ರಭಕ್ತಿ, ರಾಷ್ಟ್ರ ಧ್ವಜ ಹಾಗೂ ಸಂವಿಧಾನಕ್ಕೆ ಗೌರವವನ್ನು ಕೊಡುವಂಥದ್ದು ಸಂವಿಧಾನದ ಹೆಸರಿನಲ್ಲಿ ನಡೆಸುವಂತಹ ಕಾರ್ಯಕ್ರಮಗಳಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಹರಿಪ್ರಸಾದ್ ಇವತ್ತು ಪುನರುಚ್ಚಾರಣೆ ಮಾಡಿರುವಂಥದ್ದು. ಹಾಗಾಗಿ ಬಿಜೆಪಿಯವರು ಇದೀಗ ಕಾಂಗ್ರೆಸ್ನ ಬಹುತೇಕ ಮುಖಂಡರುಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ, ಪ್ರಶ್ನೆಗಳನ್ನ ಕೊಡುವಂತಹ ಕೆಲಸವನ್ನ ಇದೀಗ ಹರಿಪ್ರಸಾದ್ ಅವರು ಹಲವು ವಿಚಾರಗಳನ್ನ ಮುಂದಿಟ್ಟುಕೊಂಡು ಹಲವು ವರ್ಷಗಳಿಂದಲೂ ಕೂಡ RSS ಬಗ್ಗೆ ನಿಖರವಾದಂತಹ ಒಂದು ಉತ್ತರಗಳನ್ನ, ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ಬಿಜೆಪಿ ನಾಯಕರುಗಳು ಉತ್ತರವನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟನೆ ಕೊಡುವ ಮುಖಾಂತರವಾಗಿ ಜೊತೆಗೆ ಹಲವು ಪ್ರಶ್ನೆಗಳನ್ನ ಇದೀಗ RSS ಹಾಗೂ ಬಿಜೆಪಿ ನಾಯಕರುಗಳಿಗೆ ಹರಿಪ್ರಸಾದ್ ಕೇಳಿರುವಂತದ್ದು. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.